ಸ್ನೇಹಿತರೆ ನಮಸ್ಕಾರ. ಈ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿಗಾಗಿ ಇಡೀ ದೇಶದಾದ್ಯಂತಹ ಎಲ್ಲ ರೈತರೇ ಕಾಯ್ತಾ ಇದ್ದಾರೆ. ಯಾಕಂದರೆ 2,000 ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಇದು ಎಷ್ಟೋ ಹೆಲ್ಪ್ ಆಗುತ್ತೆ ರೈತರಿಗೆ. ಯಾಕಂದರೆ ಬಡ ರೈತರಿರ್ತಾರೆ, ಸಣ್ಣ ಪುಟ್ಟ ಒಂದು ಹೊಲ ಗದ್ದೆಗಳಲ್ಲಿ ದುಡಿಮೆ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ. ಹೀಗಾಗಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ಇದ್ದಂಥದ್ದು 4,000ಕ್ಕೆ ಏರಿಕೆ ಆಗತ್ತಾ ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬಂದುಬಿಟ್ಟಿದೆ. ಹೀಗಾಗಿ ಕಮೆಂಟ್ ಮೇಲೆ ಕಮೆಂಟು. ಸೊ ನಾನು ಹೇಳ್ತೀನಿ, 4,000ಕ್ಕೆ ಏರಿಕೆ ಆಗಿದೆಯಾ ಅಥವಾ ಇಲ್ವಾ, ಏರಿಕೆ ಆದರೆ ನೀವು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸಬೇಕಾ, ಆದರೆ ಈ ಡಾಕ್ಯುಮೆಂಟ್ಸ್ಗಳನ್ನು ಲಿಂಕ್ ಆಗಿರಲಿಲ್ಲ ಅಂದರೆ ನಿಮಗೆ ದುಡ್ಡು ಬರೋದಿಲ್ಲ ಅಂತಲೂ ಕೂಡ ನಾನು ಹೇಳ್ತಾನೆ ಇದ್ದೆ ಬಹಳಷ್ಟು ವಿಡಿಯೋದಲ್ಲಿ. ಅದು ನಿಜ ನಿಜ ನಿಜ. ಯಾಕಂದರೆ ಕೇಂದ್ರ ಸರ್ಕಾರವೇ ಹೇಳಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಕೂಡ ಆ ಒಂದು ಡಾಕ್ಯುಮೆಂಟ್ ಲಿಂಕ್ ಆಗಿರಲೇಬೇಕು. ಎಲ್ಲ ಒಂದು ಯೋಜನೆಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಆ ಡಾಕ್ಯುಮೆಂಟ್ಸ್ ಅತಿ ಅವಶ್ಯಕ. ಆ ಡಾಕ್ಯುಮೆಂಟ್ಸ್ ಯಾವುದು, ಹೇಗೆ ಲಿಂಕ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ 22ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದ್ದು, ಮೊದಲು ಈ 15 ಜಿಲ್ಲೆಗಳಿಗೆ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಬನ್ನಿ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ನೀವು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. 21ನೇ ಕಂತಿನ ಹಣ ಹೋದ ವರ್ಷದಲ್ಲಿ ನವೆಂಬರ್ 19ನೇ ತಾರೀಕು ಬಿಡುಗಡೆ ಆಗಿತ್ತು ಬಿಹಾರದಲ್ಲಿ. ಯಾಕಂದರೆ ಬಿಹಾರದಲ್ಲಿ 4,000ಕ್ಕೆ ದುಡ್ಡು ಏರಿಕೆ ಆಗಿದೆ. ಹಾಗಾಗಿ ಬಿಹಾರದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಫಂಕ್ಷನ್ನಲ್ಲಿ ಮೋದಿ ಸರ್ಕಾರ, ಮೋದಿಯವರು ಒಂದು ಬಟನ್ ಒತ್ತಿಬಿಡ್ತಾರೆ. 21ನೇ ಕಂತಿನ ಹಣ 10,000 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ಹಣ, ಪ್ರತಿಯೊಬ್ಬರ ಖಾತೆಗಳಿಗೆ 2,000ದಂತೆ ವಾರ್ಷಿಕವಾಗಿ 6,000, 4 ತಿಂಗಳಿಗೊಮ್ಮೆ 2,000. ಹಾಗಾದರೆ ಬಿಹಾರ ರಾಜ್ಯದಲ್ಲಿ 4,000ಕ್ಕೆ ಏರಿಕೆ ಮಾಡಿದೆ, ನಮ್ಮ ರಾಜ್ಯಕ್ಕೆ ಯಾಕೆ ಏರಿಕೆ ಮಾಡಿಲ್ಲ ಅಂತ ಪ್ರಶ್ನೆಗಳು ಬರ್ತಾ ಇದೆ. ಬಿಹಾರ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಈ ದುಡ್ಡನ್ನು ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ, ಅಲ್ಲಿರ್ತಕ್ಕಂತಹ NDA ಸರ್ಕಾರ. ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಘೋಷಣೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಇಲೆಕ್ಷನ್ ಪೂರ್ವವಾಗಿ ನಮ್ಮನ್ನು ನೀವು ಆಯ್ಕೆ ಮಾಡಿದ್ದೆ ಆದರೆ ನಾವು ಪಂಚ ಗ್ಯಾರಂಟಿಯನ್ನು ಜಾರಿ ತರ್ತೀವಿ, ಗೃಹಲಕ್ಷ್ಮಿ ದುಡ್ಡು ಕೊಡ್ತೀವಿ, ಅನ್ನಭಾಗ್ಯ 5 kg ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ, ಶಕ್ತಿ ಯೋಜನೆ ಕೊಡ್ತೀವಿ, ಗೃಹಜ್ಯೋತಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರಲ್ವ. ಹಾಗೆ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹೋದ ವರ್ಷದಲ್ಲಿ ಅಂದರೆ ನವೆಂಬರ್ನಲ್ಲಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಎಲೆಕ್ಷನ್ ಆಗುತ್ತೆ ಬಿಹಾರದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ NDA ಸರ್ಕಾರ ಹೇಳುತ್ತೆ, ನಮ್ಮನ್ನು ನೀವು ಅಧಿಕಾರಕ್ಕೆ ತಂದಿದ್ದೆ ಆದರೆ ಸೊ ನಾವು ಪಿ ಎಂ ಕಿಸಾನ್ ದುಡ್ಡನ್ನು ಹೆಚ್ಚಳ ಮಾಡ್ತೀವಿ, 4,000ಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ಒಂದು ಪ್ರಜೆಗಳು ಈ ಒಂದು ಕಾರಣಕ್ಕಾಗಿನೋ ಅಥವಾ ಒಳ್ಳೆಯ ಆಡಳಿತ ಕೊಡ್ತಾರೆ ಎನ್ನುವಂತಹ ನಂಬಿಕೆಗೋಸ್ಕರನೂ ಅವರನ್ನು ಆಯ್ಕೆ ಮಾಡ್ತಾರೆ. ಹೀಗಾಗಿ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ 2,000 ಹೇಳಿದಂತೆ ನುಡಿದಂತೆ ನಡ್ಕೊಂಡು ಏರಿಕೆ ಮಾಡಿದೆ. 4 ತಿಂಗಳಿಗೊಮ್ಮೆ ಅಲ್ಲಿ 4,000 ಜಮಾ ಆಗುತ್ತೆ. ವಾರ್ಷಿಕವಾಗಿ 12,000 ಬಿಹಾರ ರಾಜ್ಯದಲ್ಲಿ ಜಮಾ ಆಗುತ್ತೆ. ನಮ್ಮ ರಾಜ್ಯದಲ್ಲಿ 2,000ನೇ, ವಾರ್ಷಿಕವಾಗಿ 6,000. ಯಾಕಂದರೆ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಹೀಗಾಗಿ ನಾವು ಪಡ್ಕೊಳ್ತಾ ಇದ್ವಿ. ಇನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಕೈ ಜೋಡಿಸಬಹುದು, ಆದರೆ ಖಂಡಿತವಾಗ್ಲೂ 200% ಆಗೋದಿಲ್ಲ. ಮೇಲೆ BJP, ಕೆಳಗಡೆ ಕಾಂಗ್ರೆಸ್ಸು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ, ಕೇಂದ್ರದಲ್ಲಿ BJP ಪಕ್ಷ. ಹೌದು, ಇನ್ನು 2028ರ ಚುನಾವಣೆಯಲ್ಲಿ ಏನಾದರೂ BJP ನಾಯಕರು ಇದನ್ನು ಘೋಷಣೆ ಮಾಡಿದ್ರು ಮಾಡಬಹುದು, ನಾವು ಕೂಡ 2,000 ಏರಿಕೆ ಮಾಡ್ತೀವಿ ಅಂತ ಹೇಳಬಹುದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ. ಆದರೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಕೊಟ್ಟು ರಾಜ್ಯ ಸರ್ಕಾರದ ಆರ್ಥಿಕ ಹೊರೆ ಬೀಳಿಸ್ಕೊಂಡು ಬಿಟ್ಟಿದೆ. ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಬಹುದು, ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂತಹ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೂ ಕೂಡ ಬರುತ್ತೆ ನೋಡಿ. ತದನಂತರ ಬೆಲೆಗಳ ಏರಿಕೆಯನ್ನು ನಾವು ಕಾಣ್ತೀವಿ. ಹೀಗಾಗಿ ಇದೆಲ್ಲವೂ ಕೂಡ ಬೇಡಂದರೆ ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಆ ದುಡ್ಡನ್ನು ನಾವು ಪಡ್ಕೊಳ್ಳೋಣ, ಅಷ್ಟರಲ್ಲಿ ತೃಪ್ತಿ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಬೆಲೆ ಏರಿಕೆ ಆಗುತ್ತೆ, ನಾವೇ ಅದನ್ನು ಅನುಭವಿಸಬೇಕು. ಈಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ ಆರ್ಥಿಕ ಹೊರೆ ಬಿದ್ದು ಬಿಟ್ಟಿದೆ ಸರ್ಕಾರಕ್ಕೆ, ಸಾಲಗಳನ್ನು ಮಾಡಿಕೊಂಡಿದೆ. ಹೀಗಾಗಿ ಬೆಲೆಗಳ ಏರಿಕೆ ಮಾಡಿದ್ರೇ ಸಾಲಗಳು ತೀರಿಸ್ಲಿಕ್ಕೆ ಸಾಧ್ಯ, ಇನ್ನು ಯೋಜನೆಗಳನ್ನು ನಡೆಸಲಿಕ್ಕೆ ಸಾಧ್ಯ. ನಮ್ಮಿಂದನೇ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಮೆಟ್ರೋನಲ್ಲಿ ಟಿಕೆಟ್ ದರ, ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ, ದಿನ ಬೆಳಗಾದರೆ ಮೆಟ್ರೋನಲ್ಲಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಸಾರ್ವಜನಿಕರು ಪ್ರಯಾಣ ಮಾಡ್ತಿರ್ತಾರೆ. ಅಷ್ಟೆಲ್ಲ ದುಡ್ಡವನ್ನು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ, ಅದರಿಂದ ನಮಗೆ ದುಡ್ಡನ್ನು ಕೊಡುತ್ತೆ. ನಮ್ಮಿಂದ ನಮಗೆ ಇದನ್ನು ತಿಳ್ಕೊಂಡ್ಬಿಡಿ. ಸಾಕಷ್ಟು ಜನರು ಕೂಡ ಕಮೆಂಟ್ ಈ ರೀತಿ ಮಾಡಿದರು, ನಮ್ಮಿಂದ ದುಡ್ಡು ನಮಗೆ ಕೊಡ್ತಾ ಇದೆ, ಈ ಯೋಜನೆ ಯಾರಿಗೆ ಬೇಕು, ಹಾಗೆ ಹೀಗೆ ಅಂತ. ಇದರ ವಿರುದ್ಧವಾಗಿ ಕೂಡ ಕಮೆಂಟ್ ಬರ್ತವೆ. ಇನ್ನು ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು
ಹೆಲ್ಪ್ ಆಗ್ತಾ ಇದೆ ಅದರ ಪರವಾಗಿನೂ ಕೂಡ ಬರುತ್ತೆ. ಗೃಹಲಕ್ಷ್ಮಿ ಒಂದನ್ನು ಬಿಟ್ಟು ಉಳಿದಿರುವಂಥದ್ದನ್ನು ಬಂದ್ ಮಾಡಿ ಅಂತಲೂ ಕೂಡ ಸಾಕಷ್ಟು ಪ್ರಜೆಗಳು ಕಮೆಂಟ್ ಮಾಡ್ತಾರೆ. ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದದ್ದೇನೆ. ಈಗ PM ಕಿಸಾನ್ ಯೋಜನೆ 22ನೇ ಕಂತಿನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳೋದಾದರೆ, ಇದೇ ಬರುವ ಮಾರ್ಚ್ ಮೊದಲನೇ ವಾರದಲ್ಲಿ ಅಂದಾಜು 1ನೇ ತಾರೀಕು ಹಿಡ್ಕೊಂಡು 7ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದರೆ ಕನ್ಫರ್ಮ್ ಡೇಟ್ ಇನ್ನೂ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಸೊ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಹೀಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು, ಅದರ ಡೇಟ್ ಫಿಕ್ಸ್ ಮಾಡಿಲ್ಲ. ಯಾವ ರಾಜ್ಯದಲ್ಲಿ ಒಂದು ಸಭೆ ಆಗುತ್ತೆ ಆ ರಾಜ್ಯದಲ್ಲಿ ಹೋಗಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಸದ್ಯಕ್ಕೆ ಅನೌನ್ಸ್ ಮಾಡಿಲ್ಲ. ಕಾಯ್ದು ನೋಡಬೇಕು. ಕೆಲವೊಂದಿಷ್ಟು ದಿನಗಳಲ್ಲಿ ಅಂದರೆ ಇನ್ನೊಂದು 5-6 ದಿನಗಳಲ್ಲಿ ಕ್ಲಿಯರಿಟಿ ಸಿಗುತ್ತೆ, ಆವಾಗ ನಾನು ಹೇಳ್ತೀನಿ. ಓಕೆನಾ? ಸೊ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಈ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ನಾವು ಬರೋಣ. ಆ ಡಾಕ್ಯುಮೆಂಟ್ಸ್ ಯಾವುದು, ಯಾಕೆ ಇದರ ಬಗ್ಗೆ ಅಷ್ಟೊಂದು ಸುದ್ದಿ ಆಗ್ತಾ ಇದೆ? ನಿಮಗೆ PM ಕಿಸಾನ್ ಯೋಜನೆಗೋಸ್ಕರ ಅಷ್ಟೇ ಅಂತರೂ ನಾನು ಹೇಳ್ತಾ ಇಲ್ಲ. ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕೇಂದ್ರದಿಂದ ಬರ್ತಕ್ಕಂತಹ ಫಸಲ್ ಬಿಮಾ ಯೋಜನೆ, ರೈತರಿಗೆ ಯಾವುದೇ ರೀತಿ ಸಬ್ಸಿಡಿ ಸಿಗಬೇಕು ಟ್ರ್ಯಾಕ್ಟರ್ಗಳ ಮೇಲೆ ಅಥವಾ ಇನ್ನಿತರ ವಾಹನಗಳ ಮೇಲೆ ಅಥವಾ ಹೊಲ ಗದ್ದೆಗಳ ಮೇಲೆ ಸಬ್ಸಿಡಿ ಮುಖಾಂತರ ದುಡ್ಡು ಅಥವಾ ಸಾಲ ಮನ್ನಾ ಆಗ್ತಾ ಇದ್ರು, ಸಾಲ ಮನ್ನಾ ಆಗಬೇಕಂದ್ರೆ ಈ ಪತ್ರ ಅತಿ ಅವಶ್ಯಕ ಆಗಿದೆ. ಹೋಗಲಿ, ಈ ಎಲ್ಲ ಯೋಜನೆಗಳನ್ನು ಬಿಟ್ಟುಬಿಡಿ, ನಿಮಗೆ ಯೋಜನೆಗಳನ್ನೇ ಬೇಡ, ನಾವು ಡಾಕ್ಯುಮೆಂಟ್ಸ್ ಸುದ್ದಿದ್ದಾವೆ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಅನ್ನೋದಾದರೆ, ನಿಮ್ಮ ಹೊಲ ಗದ್ದೆಗಳನ್ನು ನಿಮ್ಮ ಹೆಸರಿನಲ್ಲಿ ಉಳಿಸ್ಕೊಳ್ಬೇಕು. ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದು, ಇನ್ಯಾರೋ ಬಂದು ಅದನ್ನು ಮಧ್ಯವರ್ತಿಯಾಗಿ ಇನ್ನೊಬ್ಬರಿಗೆ ಮಾರಾಟ ಮಾಡಬಾರದು. ನಾವು ನಮ್ಮ ಹೊಲ ಗದ್ದೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಕೋರ್ಟು ಕಚೇರಿ ಅಂತ ಅಲದಾಡಬಾರದು ಅಂತ ನಿಮ್ಮ ಗಮನದಲ್ಲಿ, ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದಿದ್ದೆ ಆದರೆ ಈ ಡಾಕ್ಯುಮೆಂಟ್ಸ್ ಲಿಂಕ್ ಆಗಲೇಬೇಕು. ನಾವು ನೋಡಿದ್ದೀವಿ, ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಜಿಲ್ಲೆಗಳಲ್ಲಿ ರೈತರು ತಮ್ಮ ಹೊಲ ಗದ್ದೆಗಳನ್ನು ಕಳ್ಕೊಂಡು ತಾವೇ ಪರದಾಟ ಮಾಡೋದು, ತಾವೇ ಕೋರ್ಟು ಕಚೇರಿ ಅಂತ ಅಲದಾಡೋದು, ತಾವು ವಕೀಲರಿಗೆ ದುಡ್ಡು ಸುರಿಸೋದು, ಕೋರ್ಟಿಗೆ ದುಡ್ಡು ಸುರಿಸೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಹೀಗಾಗಿ ನಿಮ್ಮ ಹೊಲ ಗದ್ದೆಗಳು ನೀವೇ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ತಿಳಿಸಿದ್ದಾರೆ. ಸೊ ನಿಮಗೆ ನಿಮ್ಮ ಆಸ್ತಿಗಳು ನಿಮ್ಮ ಹೆಸರಲ್ಲೇ ಉಳಿಸ್ಕೊಳ್ಬೇಕು, ಒಂದು ಹೆಜ್ಜೆ ನಾವು ಮುಂದಿಡೋಣ, ಕೇವಲ 1 ಗಂಟೆಯ ಕೆಲಸ ಅಲ್ವಾ, ನಾವು ಮಾಡಿಕೊಳ್ಳೋಣ ಅಂತ ನೀವು ಅನ್ನೋದಾದರೆ ನಿಮ್ಮ ಪಹಣಿಗೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳೇಬೇಕು. ಇದು ಕೇಳಲಿಕ್ಕೆ ಸಾಮಾನ್ಯ ವಿಚಾರ, ಆದರೆ ನಿಮ್ಮ ಹೊಲ ಗದ್ದೆಗಳನ್ನೇ ನೀವು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದುಬಿಡ್ತೀರಿ. ಅಷ್ಟು ಇಂಪಾರ್ಟೆಂಟ್ ಇದು. ಹಾಗಾಗಿ ಇದರ ಜೊತೆಗೆ ಎಲ್ಲ ಯೋಜನೆಗಳನ್ನು ಕೂಡ ಪಡ್ಕೊಳ್ತೀರಿ ಲಿಂಕ್ ಮಾಡಿಸುವುದರಿಂದ. ಹಾಗಾದರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಅದೇ ರೀತಿಯಾಗಿ ಒಂದು ಮೊಬೈಲ್ ಸಂಖ್ಯೆ, ಆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು, ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಅಥವಾ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಇದನ್ನು ಲಿಂಕ್ ಮಾಡಿಸ್ಕೊಳ್ಬೇಕು. ಸೊ ಲಿಂಕ್ ಮಾಡಿಸ್ಕೊಂಡ್ರೆ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಲಿಂಕ್ ಮಾಡಿಸಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡುವ ರೀತಿಯಲ್ಲಿ ತಿಳಿಸ್ತಾರೆ. ಸೊ ಇಷ್ಟು ನೀವು ಮಾಡಿದ್ದೆ ಆದರೆ ನಿಮಗೆ ಎಲ್ಲ ಆಸ್ತಿಪಾಸ್ತಿಗಳು ಪ್ರೊಟೆಕ್ಟ್ ಇರೋದರ ಜೊತೆಗೆ ನೀವು ಈ PM ಕಿಸಾನು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಪಡ್ಕೊಳ್ಬಹುದು. ಸೊ ಇದಿಷ್ಟು ಮಾಹಿತಿ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.